ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ವಿಡಿಯೋ ಮಾಡೋ ಕಾರಣ ಇಷ್ಟೇ. ಬೆಂಗಳೂರಿನ ಮಧ್ಯಭಾಗ ಆದಂಥ ಹನುಮಂತ ನಗರದ ರಾಮಾಂಜನೇಯ ಗುಡ್ಡದಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಕಲಾಸೌಧ ಇತ್ತು. ಕೆಂಗಲ್ ಹನುಮಂತಯ್ಯ ಕಲಾಸೌಧ. ಸಿಂಪಲ್ ಆಗಿ ಹೇಳಬೇಕಂದ್ರೆ KH ಕಲಾಸೌಧ. ಅಲ್ಲಿ ಸುಮಾರು ನಾಟಕ ಪ್ರದರ್ಶನಗಳೆಲ್ಲ ನಡೀತಾ ಇತ್ತು. ನಮ್ಮ ತಂಡದಿಂದ ನಾನು ಕೂಡ ಆ ಜಾಗದಲ್ಲಿ ಒಂದು ನಾಟಕ ಮಾಡಿದ್ದೀನಿ. ಸುಮಾರು ನಾಟಕಗಳು ನಡೆದಿದ್ದಾವೆ, ಸುಮಾರು ಭರತನಾಟ್ಯ ಶೋಗಳು ನಡೆದಿದ್ದಾವೆ. ಆ ಜಾಗ ಹೇಗಿತ್ತು ಅಂದರೆ ಒಂದು ಕೆಲವು ವರ್ಷಗಳ ಹಿಂದೆ ಕಲರ್ಫುಲ್ ಆಗಿತ್ತು. KH ಕಲಾಸೌಧ ಅಂದ್ರೇ ಒಂಥರ ಕಲಾವಿದರಿಗೆ ಖುಷಿ ಕೊಡುವಂಥ ಜಾಗ. ಯಾಕಂದರೆ ಆ ಭಾಗದ ಜನ ತುಂಬ ಸಪೋರ್ಟಿವ್ ಇದ್ದರು. ಭರತನಾಟ್ಯ ಶೋಗಳಿಗಾಗಲಿ, ನಾಟಕಗಳಿಗಾಗಲಿ, ಮನೋರಂಜನೆ ಕೊಡಿಸುವಂಥ ಯಾವುದೇ ಇದಾಗಿದ್ರು ಆ ಭಾಗದ ಜನ ತುಂಬ ಇದಾಗಿದ್ದರು. ಬಟ್ ಇವಾಗ ಆ ಕಲಾಸೌಧ ಸ್ಥಿತಿ ಹೇಗಾಗಿದೆ ಅಂದರೆ ಒಬ್ಬ ಕಲಾವಿದನಾಗಿ ನೋಡೋಕ್ಕಾಗಲ್ಲ. ಫೋಟೋ ಹಾಕ್ತೀನಿ ನೋಡಿ. ತುಂಬ ಬೇಜಾರಾಗುತ್ತೆ. ಒಬ್ಬ ಕಲಾವಿದನಾಗಿ ನಾನು ಮಾಡಿರುವಂಥ ಒಂದು ಆ ಜಾಗದಲ್ಲಿ ಒಂದು ಪ್ರದರ್ಶನ, ಇವತ್ತು ಆ ಜಾಗನ ಆ ಥರ ನೋಡೋಕ್ಕೆ ತುಂಬ ಬೇಜಾರಾಗುತ್ತೆ. ಕುಡುಕರಿಗೆ ಕುಡಿಯುವಂಥ ಜಾಗ ಆಗಿದೆ. BBMP ಅವ್ರಿಗೆ ಕಸ ಹಾಕೋಕ್ಕೆ ಜಾಗ ಆಗಿದೆ. ಅದಲ್ಲದೆ ಕಳ್ಳರಿಗೆ ಕಬ್ಬನ್ನ ಕದಿಯೋಕ್ಕೆ ಏನೇನೋ ಬೇರೆ ಬೇರೆ ತುಂಬ ಬೇಜಾರಾಗುತ್ತೆ ಮಾತಾಡೋಕ್ಕೇ. ಇದ್ರ ಬಗ್ಗೆ ಆದಷ್ಟು ಬೇಗ ಕ್ರಮ ತಗೊಂಡು BBMP ಅವ್ರು ಏನಾದರೂ ಮಾಡಬೇಕು. ಆ ಭಾಗದ ಜನರು ಯಾಕೆ ಅದನ್ನು ಈ ಥರ ಬಿಟ್ಕೊಟ್ರು ಅಂತ ನನಗೆ ಇವತ್ತು ಗೊತ್ತಾಗ್ತಿಲ್ಲ. ರಾಮಾಂಜನೇಯ ಗುಡ್ಡದಲ್ಲೇ ನಾವು ಕೂಡ ಅಲ್ಲೇ ರಿಹರ್ಸಲ್ ಮಾಡ್ತಾಯಿದ್ವಿ. ರಿಹರ್ಸಲ್ ಮಾಡೋಕ್ಕೆ ತುಂಬ ಸುಂದರವಾದ ಜಾಗ ಅದು. ಮೇಲೆ ದೇವಸ್ಥಾನ, ಕೆಳಗಡೆ ಎಲ್ಲ ಪಾರ್ಕು. ಅಲ್ಲಿ ನಾಟಕ ರಿಹರ್ಸಲ್ ಮಾಡೋಕ್ಕಂತಲೇ ಒಂದು ಮಂಟಪ ಇತ್ತು, ರಂಗಮಂಟಪ. ಅಲ್ಲೆಲ್ಲ ನಾವು ರಿಹರ್ಸಲ್ ಮಾಡಿದ್ದೀವಿ. ನಮ್ಮ ತಂಡದಿಂದ ಒಂದು ಪ್ರದರ್ಶನ ಕೂಡ ಕಲಾಸೌಧದಲ್ಲಿ ನಡೆದಿದೆ. ಇವತ್ತು ಆ ಕಲಾಸೌಧನ ಈ ಥರ ನೋಡೋಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಪ್ಲೀಸ್ ಆ ಭಾಗದ ಜನರಿಗೆ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತಾಯಿದ್ದೀನಿ, ಆದಷ್ಟು ಬೇಗ BBMPಗೆ ಈ ವಿಷಯನ ತಿಳಿಸಿ ಅದನ್ನು ತಿರ್ಗಾ ಯಥಾ ರೀತಿ ಮೊದಲಿನ ಥರ ಯಾವ ರೀತಿ ಇತ್ತೋ ಆ ರೀತಿ ಅಲ್ಲಿ ನಾಟಕ ಪ್ರದರ್ಶನಗಳಾಗಲಿ, ಭರತನಾಟ್ಯ ಶೋಗಳಾಗಲಿ ನಡೀಲಿ ಅಂತ ನಾನು ಮನಸ್ಪೂರ್ವಕವಾಗಿ ಕೇಳ್ಕೊತೀನಿ. ಫೋಟೋ ಶೇರ್ ಮಾಡಿದಂಥ ಭೀಷ್ಮರಾಮಯ್ಯ ಸರ್ಗೆ ತುಂಬ ಧನ್ಯವಾದಗಳು. ಆದಷ್ಟು ಬೇಗ KH ಕಲಾಸೌಧ ಕಲರ್ಫುಲ್ಲಾಗಿ ಮತ್ತು ರಾರಾಜಿಸಲಿ ಅಂತ ನಾನು ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ. ಬಾಯ್.